ನಿಮ್ಮದು ಬೇರೆ ಟೈಮ್ ಎಲ್ಲ ಏನಣ್ಣ ಕೆಲಸ? ಬೇರೆ ಟೈಮ್ ಗದ್ದೆ ಕೆಲಸ. ಗದ್ದೆ ಇದು ಬರೀ ಇದೆ ಅಣ್ಣ. ನಿಮ್ಮ ಕಡೆ ಮೈಸೂರೆಲ್ಲ ಬರೀ ವ್ಯವಸಾಯ ಜಾಸ್ತಿ. ನಮ್ಮ ಬೆಂಗಳೂರು ಕಡೆ ಏನಿಲ್ಲ ಅಣ್ಣ. ಎಷ್ಟು ದೂರ ಹೋದ್ರೆ ಒಂದು ಗದ್ದೆ ಕಾಣಿಸಲ್ಲ. ಅವೆಲ್ಲ ಸೈಟು ಅಂತ. ಅಯ್ಯೋ ಒಂಚೂರು ಜಾಗ ಇಲ್ಲ ಹೋಗ್ರಿ, ಹಂಗೆ ಹೊಡೆದಾಕಿದ್ದಾರೆ. ಹತ್ತಿದೆ ಸಿಟಿಲೇ ಬಂದು ಹಳ್ಳಿಲೇ ಜಮೀನುಗಳು ತಗೊಂಡು ಗಾಳಿ ಆಗೋ ತಗೋತಾವ್ರೆ. ಇವಾಗೆಲ್ಲ ಈ ಕಡೆನೂ ಸ್ಟಾರ್ಟ್ ಮಾಡ್ಕೊಂಡವ್ರು, ಅಷ್ಟೇ ಮುಗೀತು ಕತೆ ಇದೆಲ್ಲ. ಹಣ ಯಾವ್ದಾರು ಒಂದು ಫ್ಯಾಕ್ಟ್ರಿ ಗಿಟ್ರಿ ಅವು ಇವು ಮಾಡ್ಕೊತಾರೆ. ಫ್ಯಾಕ್ಟ್ರಿ ಮಾಡ್ಕೊಟ್ರೆ ಈ ನೀರೆಲ್ಲ ಜಮೀನು ಕೇಳ್ತಾವ್ರೆ. ಈ ನೀರೆಲ್ಲ ಅಲ್ಲಿ ಎಳ್ಕೊಂಬಿಡ್ತಾರೆ. ರೋಡ್ ಸೈಡ್ಲಿ ಜಮೀನು ಕೇಳ್ತಾ ಇರೋದು. ಏನಿದ್ರೆ ಮೊಸಳೆ ಗಿಸ ಇದೆಯಾ? ಇಲ್ಲ ಮೀನು ಹಿಡಿಬೋದಾ? ಮೀನು ಹಿಡಿತಾರೆ. ಹಿಡಿದಿಟ್ಟು ಮೀನೇ ಖಾಲಿ ಮಾಡಿಬಿಟ್ಟವ್ರಿ ಇಲ್ಲಿ. ಮೀನು ಯಾರು ಖಾಲಿ ಮಾಡೋಕ್ಕಲ್ಲ. ಇದೇನು ಹೊಸ ದೂರದಿಂದ ಇದ್ದದ. ಕೇರಳ, ಮಡಿಕೇರಿ, ಕೊಡಗು, ತಮಿಳ್ನಾಡು. ಹಂಗೆ ತಮಿಳ್ನಾಡು ಹೋಗುತ್ತಲ್ಲ ಹೊಗೇನಕಲ್ ಫಾಲ್ಸು. ಇದು ಹೊಗೇನಕಲ್ಲಿಂದ ಬರೋದಾ? ಇದು ಇಲ್ಲಿಂದ ಹೋಗೋದಾ? ಇಲ್ಲಿಂದ ಹೋಗೋದು. ಕೂತ್ಕೊಂಡು ಮಾಡ್ತಾರೆ. ಕೆಳಗಡೆ ಏನು ಮರಳು ತಾನೇ ಇರೋದು? ಅಯ್ಯ ಇಲ್ಲಿ ಕಾಣ್ತಾ ಇದೆ ನೋಡಿ. ಬೀಳ್ತಾನ ನಮಗೂ ತಿರುಗಿಸ್ತಾ ನೋಡಿ ಇವಾಗ. ತಾತ ಫುಲ್ ಎಕ್ಸ್ಪೀರಿಯನ್ಸ್ ಬೌ. ತಾತ ಫುಲ್ ಎಕ್ಸ್ಪೀರಿಯನ್ಸ್. ನಮ್ಗೆ ಏನಾಗಿತ್ತು ಬಣ್ಣ 67 ವರ್ಷ ಅಷ್ಟೇ. ಅಷ್ಟೇ. ಈಗ ನೋಡ್ರಿ ಹೆಂಗ್ ಗಟ್ಟಿಗಿದ್ದೀರಾ. ನಾವೆಲ್ಲ 67 ವರ್ಷಕ್ಕೆ ಅಷ್ಟೇ ಸದೋಗಿರ್ತೀವಿ. 67 ವರ್ಷಕ್ಕೆ ನಾವು ಸದೋಗಿರ್ತೀವಿ. ಇನ್ನೂ ದೊಡ್ಡ ರೌಂಡ್ ಹೋಗ್ಬೇಕು ಅಂದ್ರೆ 500 ಆಗುತ್ತೆ. ಅಲ್ಲಿಗಟ್ಟು ಹೋಗ್ಬರ್ತೀವಿ. ಸಾಕು ಬಿಡ್ರಿ, ಹೋಗಮ್ಮಣ. ಬೇಡ ನಾಳೆನೂ ಬಂದರೆ ನೋಡಿ, ಬಂದಿರೋ ಟೈಮ್ಲಿ ಎಂಜಾಯ್ ಮಾಡಿ. ಈ ಸಾಕು ನಮ್ಮ ಹುಡುಗ ಇದೇ ಬೇಡ ಅಂತ ಅವನು. ಬಂದ್ಮೇಲೆ ಮಾಡ್ಕೊಂಡು ಹೋಗ್ಬೇಕು. ಇನ್ನೊಂದು ಪುರಾಣ, ನಾವು ದಿವಸ ಆಯ್ತಾ ಇದ್ದಾಗ ಏನು ಮಾಡಬೇಕು ಅದೆಲ್ಲ ಮಾಡಿ. ಹೌದು, ಇದಕ್ಕೆ ಬೇಜಾರು ಮಾಡ್ಕೋಬೇಡಿ. ಹಣ ಆಸ್ತಿ ಯಾವುದೂ ಬರಲ್ಲ. ಹೌದು, ಬರೀ ಚಪ್ಪಲ ನಮ್ಗೆ. ನಿಮ್ದು ಅವರಾ? ಅದೇನು ಕಾಣೋದು. ಅದು ನಿಮ್ಮೂರು ಇಲ್ಲಿಂದ ಕಾಣಿಸ್ತಾ ಇದೆ. ಎಷ್ಟು ಬರ್ದು ಆಡಿದ್ರು ಅಷ್ಟೇ. ನೀರು ಕುಡಿತಿರೋದಾ? ನಾನು ಇದೇ ನೀರು ಕುಡಿಯೋದು. ಅವನು ಕಾವೇರಪ್ಪ, ಕಾವೇರಿ, ಕಪಿಲ, ಪಟಿಕ. ಅಣ್ಣ ಇದು ಒಳ್ಳೆ ಸ್ಥಳ. 3 ನದಿ ಸೇರೋದು. ಒಂದು ಗುರುಗಂಜಿ ತೂಕ ಕಮ್ಮಿ ಆಗ್ಬಿಡ್ತಂತ ಇದ್ದಾರೆ. ಇದೇ ಮೊದಲನೇ ಕಾಶಿ. ಈಗ ಇದು 2ನೇ ಕಾಶಿ. ಹಿಂಗ ಆ ಕಡೆ ಹೋಗ್ತಿದ್ದಲ್ಲ ನೀರು. ಇದು ಈ ಕಡೆ ಶಿವನ ಸಮುದ್ರಕ್ಕೆ ಹೋಗಿ ಬ್ಲಪ್ಪು ಸ್ಪಾರ್ಸು. ಬ್ಲಪ್ಪಿಂತಮ ಶಿಫ್ಟ್ ಆಗುತ್ತೆ ಬೆಂಗಳೂರು ನೀರು. ಇದು ಕಲರ್ ಹಿಂಗೆ ಹಾಕಿ ಮಣ್ಣಿರೋದಕ್ಕೆ ಹಿಂಗೆ ಕಾಣಿಸ್ತಾರೆ. ಮರ್ಲು ಅವಮ್ಮ ಅಲ್ಲಿ ಶ್ರೀರಂಗಪಟ್ಟಣ ಅಲ್ಲಿ ಮೇಲಮ್ಮ ಅಲ್ಲಿ ಬಿದ್ದೋದ್ಲಂತ. ಶ್ರೀಬಣ್ಣ ದೇವಸ್ಥಾನ ತಮ್ಮ ಸಾವಿರಾರು ವರ್ಷದಲ್ಲೇ. ನಾನು ಪದವತ್ತಾಗಿದ್ದು ಕಾಡು ಮುರ್ಲ ಅಲ್ಲಿ ಮಾಲಂಗಿ ಮಡ ಅಲ್ಲಿ ಮೈಸೂರು ಮಕ್ಕಿದ್ದೇವಲ್ಲಿ ಅಂತ ಬಿದ್ದೋದ್ಲಂತ. ಅದೇನೋ ಕತೆ ಇದೆಯಲ್ಲ, ಏನದು ರಾಜರು ಅರಸರು ಏನೋ ಅವ್ರದ್ದು ದತ್ತು ಮಕ್ಕಳಿಗೆ ಒಡವೆ ಎತ್ಕೊಂಡ್ಬಿಟ್ರು ಅಂತ. ಒಡವೆ ಕೊಡ್ಬೇಕಾಯ್ತಂತ ನದಿಗೆ ಬಿದ್ಕೊಬಿಟ್ಲಂತ. ಏನೋ ಶಾಪ ಇದೆ ತಾನೇ ಇಲ್ಲಿ, ಏನೋ ಮರಳು ತುಂಬ್ಕೊಬೇಕು, ಏನು ಕಾಣಿಸ್ಬಾರ್ದು ಅಂತ. ಅಲ್ಮಕ್ಕೆ ಬಾ, ಶಾಪ ಇದೆ ಇಲ್ಲಿ, ಅಲ್ಮೇಲಮ್ಮನ ಶಾಪ. ಆ ಕಡೆ ದೇವಸ್ಥಾನ ಇದೆ, ನೀರು ನಲ್ವರೆಗೂ ಅದೇ ಲೆವೆಲ್ ಅಲ್ಲ ನೀರು ಇರೋದು. ಈ ಕಡೆನೂ ಜಾಸ್ತಿ ಇಲ್ಲ. ಮಳೆಗಾಲದಲ್ಲಿ ಮಾತ್ರ.